ಸೊ ಈಗ ಹೆಂಗದ್ರಿ ಆರಾಮದ್ರಿ ಎಲ್ಲಾರು ನೋಡಿರ್ಬೋದು. ನಿನ್ನೆ CSK ವರ್ಸಸ್ RCB ಮ್ಯಾಚ್ ಇತ್ತು. ಸಿ ಎಸ್ ಕೆ ಮ್ಯಾಚ್ ಸೋತೋತ. ಆದ್ರೆ ಗೈಸ್ ನಾನು ಕೊಟ್ಟಿದ್ದ ಟಿಪ್ಸ್ ಪ್ರಕಾರ ನೀವು ನೋಡಿರ್ಬೋದು. ಎಲ್ಲ ಚಲೋ ಟಿಪ್ಸ್ ಎಲ್ಲ ನನ್ನ ಟಿಪ್ಸ್ ಎಲ್ಲ ಚಲೋ ವರ್ಕ್ ಆದವು. ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಪರ್ಫಾರ್ಮ್ ಮಾಡ್ತಾರಂತೆ, ವಿರಾಟ್ ಕೊಹ್ಲಿ ಪರ್ಫಾರ್ಮ್ ಮಾಡಿದ. ರಜತ್ ಪಟಿದಾರ್ ಪರ್ಫಾರ್ಮ್ ಮಾಡ್ತಾರಂತೆ, ರಜತ್ ಪಟಿದಾರ್ ಪರ್ಫಾರ್ಮ್ ಮಾಡಿದ. ಯಶ್ ದಯಾಲ್ ವಿಕೆಟ್ ತಗೊಂಡಾರಂತೆ, ಯಶ್ ದಯಾಲ್ ವಿಕೆಟ್ ತಗೊಂಡ. ಆಮೇಲೆ ನಮ್ಮ ಇವ್ರನಾಗ ಬಂದ್ಬಿಟ್ಟು ಯಾರದ ಫಿಲಿಪ್ ಸಾಲ್ಟ್ನಾಗ ನಾ ಟೀಮ್ನಾಗ ಇಟ್ಕೊಂಡಿದ್ದೆ ನೋಡಿರ್ಬೋದು. ನಿನ್ನ ಟೀಮ್ ಕಳಿಸಿದೆ ಟೆಲಿಗ್ರಾಮ್ನಾಗ, ಅವನು ಪರ್ಫಾರ್ಮ್ ಮಾಡಿದ, ಚಲೋ ಪರ್ಫಾರ್ಮ್ ಮಾಡಿದ. ಗೈಸ್ ಇವನ್ನೆಲ್ಲ ನೋಡೋಂಗಿಲ್ಲ ನೀವು. ಅದನ್ನ ಬಿಟ್ಟು ಮ್ಯಾಚ್ ಅದ ಗೆಲ್ತೈತಿ ಗೈಸ್. ಇವೆಲ್ಲ ಮ್ಯಾಚ್ ನೋಡ್ರಿ, ಟೀಮ್ ಮಾಡ್ಬೇಕು. ಫ್ಯಾಂಟಸಿ ಟೀಮ್ನಾಗ ಲೀಗಲ್ ಯಾವ್ದೈತಿ ಅದ್ ಮಾಡ್ಬೇಕು ಗೈಸ್. ಯಾಕೆ ಇಲ್ಲಿಗಲ್ ಕೆಲಸ ಮಾಡ್ತೀರಿ? ನಾನು ಯಾವತ್ತು ಗ್ಯಾಮ್ಲಿಂಗ್ ಮಾಡೋರಿಗೆ ಸಪೋರ್ಟ್ ಮಾಡಂಗಿಲ್ಲ ಗೈಸ್. ಐ ಡೋಂಟ್ ಪ್ರಿಫರ್ ಗ್ಯಾಮ್ಲಿಂಗ್ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಒಳ್ಳೇದು ಒಂದೇ ಸಲ ಫ್ಯಾಂಟಸಿ ಟೀಮ್ ಮಾಡ್ರಿ. ಫ್ಯಾಂಟಸಿ ಟೀಮ್ಗಳು ಅದಾವ, ಅದನ್ನ ಯೂಸ್ ಮಾಡ್ಕೋರಿ. ಲೀಗಲ್ ಯಾವ್ದಾವ ಅದ್ ಮಾಡ್ರಿ ಗೈಸ್. ಒಂದೇ ಸಲ ಹೊಡೆದ್ರೆ 3 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿ ಹೊಡಿಬೇಕಪ್ಪ ನೀವು. ಅದನ್ನ ಬಿಟ್ಕೊಂಡು 10,000 20,000 ಅನ್ಕೊಂಡು ಒಂದೇ ಸಲ ಏನ್ ಮಾಡ್ತೀರಿ ಗೈಸ್? ಉಪಯೋಗ ಇಲ್ಲ ಅವೆಲ್ಲ. ಅದನ್ನೆಲ್ಲ ಬಿಡ್ರಿ. ಈಗ ನೋಡ್ರಿ, ಫಸ್ಟ್ ಇವತ್ತಿನ ಮ್ಯಾಚ್ ನೋಡೋಣ. ಇವತ್ತಿನ ಮ್ಯಾಚ್ IPL 2025 9th ಮ್ಯಾಚ್ GT ವರ್ಸಸ್ ಮುಂಬೈ. ಸೊ ಇದ್ರೊಳಗೆ ಫಸ್ಟ್ ಬಂದ್ಬಿಟ್ಟು ನಾವು ನೋಡೋಣ. ಇದ್ರಗಿಂತ ಮುಂಚೆ ಏನಪ್ಪಾ ಅಂತಾರೆ, ನಾನು ಗಿವ್ ಅವೇ ಮಾಡ್ಬೇಕಂದ್ರೆ ಗೈಸ್ ಏನಿಲ್ಲ, ಜಸ್ಟ್ ಗಿವ್ ಅವೇ ವಿನ್ನರ್ ಆಗ್ಬೇಕಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು, ಈ ವಿಡಿಯೋಗೆ ಲೈಕ್ ಹಾಕಿರ್ಬೇಕು, ಆಮೇಲೆ ನನ್ನ ಚಾನಲ್ನ ಶೇರ್ ಮಾಡ್ಕೊಂಡ ಏನಿಲ್ಲ, ಆಮೇಲೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನನ್ನ ಟೆಲಿಗ್ರಾಮ್ ಪೇಜ್ನ ಜಾಯ್ನ್ ಆಗ್ಬೇಕು ಗೈಸ್. ಇದನ್ನೆಲ್ಲ ಮಾಡಿ ಜಸ್ಟ್ ಸ್ಕ್ರೀನ್ಶಾಟ್ ನನಗೆ ನಾನು ಇನ್ಸ್ಟಾಗ್ರಾಮ್ DM-ನಾಗ ಹಾಕಿದ್ರೆ 200 ರೂಪೀಸ್ ಡೈರೆಕ್ಟ್ ಫೋನ್ ಪೇ ಮಾಡ್ತೀನಿ ಗೈಸ್. ಡೈರೆಕ್ಟ್ ವಿನ್ನರ್ ಆಗ್ಬೋದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ನೋಡೋಣ ನಾವು ಟೀಮ್ ನ್ಯೂಸ್ ಗೈಸ್. ಟೀಮ್ ನ್ಯೂಸ್ನಾಗ ಬಂದ್ಬಿಟ್ಟು ಫಸ್ಟ್ ನಾವು ನೋಡೋಣ. ಹಾರ್ದಿಕ್ ಪಾಂಡ್ಯ ವಾಪಸ್ ಬಂದನ್ ಗೈಸ್. ಲಾಸ್ಟ್ ಟೈಮ್ ಬ್ಯಾನ್ ಆಗಿದ್ದ ಮ್ಯಾಚ್ ಆಡಿಲ್ಲ, ಅದಕ್ಕೆ ಈ ಸಲ ವಾಪಸ್ ಬಂದನ್ ಗೈಸ್. ಸೊ ಈಸ್ ಕಂಪ್ಲೀಟೆಡ್ 1 ಮ್ಯಾಚ್ ಬಾಲ್ ವಿತ್ ಪ್ಲೇ ಅಗೇನ್ಸ್ಟ್ ಈಸ್ ಎಕ್ಸ್ ಟೀಮ್. ಸೊ ಗೈಸ್ ಹಾರ್ದಿಕ್ ಪಾಂಡ್ಯ ಬಂದಾನ, ಪಕ್ಕ ಈಗ ಆಡ್ದಾನ. ಮತ್ತೆ ಹಾರ್ದಿಕ್ ಪಾಂಡ್ಯ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ, ನೋಡ್ಕೊಂಡಿರಿ. ಸೊ GT ಪ್ಲೇಡ್ ಕ್ಲೋಸ್ ಗೇಮ್ ಅಗೇನ್ಸ್ಟ್ ಪಂಜಾಬ್, ನೋ ಮೇಜರ್ ಚೇಂಜಸ್ ಎಕ್ಸ್ಪೆಕ್ಟೆಡ್ ಗೈಸ್. GT ಟೀಮ್ ಲಾಸ್ಟ್ ಟೈಮ್ ಚಲೋ ಐತೆ. ಸೊ ಈ ಸಲನು ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಸೊ ಅದ ಟೀಮ್ ಇಟ್ಕೊಂಡು ಆಡಕ್ ಪ್ರಿಫರ್ ಮಾಡ್ತಾರೆ ಗೈಸ್ ಅವರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಪ್ರಾಬಬಲ್ 12 ಗೈಸ್. ಪ್ರಾಬಬಲ್ 12 ಆಫ್ ಮುಂಬೈ ಇಂಡಿಯನ್ಸ್ ನೋಡೋಣ. ಫಸ್ಟ್ ಬಂದ್ಬಿಟ್ಟು ರೋಹಿತ್ ಶರ್ಮಾ, ರಿಕಲ್ಟನ್ ವಿಕೆಟ್ ಕೀಪರ್ ಅವ್ರ, ವಿಲ್ ಜಾಕ್ಸ್, T ವರ್ಮಾ, ಸ್ಕೈ, ಹಾರ್ದಿಕ್ ಪಾಂಡ್ಯ, ಹೆನ್ದಿಯಾರ್, ಹಾರ್ಮಿನ್ಸ್, ಸ್ಯಾನೆಟರ್, ಡಿ ಚಹರ್, ಟ್ರೆಂಟ್ ಬೋಲ್ಟ್, ವಿ ಪುತ್ತೂರ್ ಗೈಸ್. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ನಮ್ಮ ಮುಂಬೈ ಇಂಡಿಯನ್ಸ್ ಗೈಸ್. ಇದಾಗಿದ್ಮೇಲೆ ನಾವು ನೋಡೋಣ ಗುಜರಾತ್ ಟೀಮ್ ನೋಡೋಣ. ಅದ್ರೊಳಗೆ ಫಸ್ಟ್ ಬಂದ್ಬಿಟ್ಟು ಶುಭ್ಮನ್ ಗಿಲ್ ಕ್ಯಾಪ್ಟನ್, ಸೆಕೆಂಡ್ ಎಸ್ ಸುದರ್ಶನ್, ಥರ್ಡ್ ಜಾಶ್ ಬಟ್ಲರ್ ವಿಕೆಟ್ ಕೀಪರ್ ಅವ್ರ, ಶಾರುಖ್ ಖಾನ್ ಗೈಸ್. ಶಾರುಖ್ ಖಾನ್ ಅಂದ್ರೆ ಪಿಕ್ಚರ್ ಅವಲ್ಲ, ಶಾರುಖ್ ಖಾನ್ ಅಲ್ಲ ಗೈಸ್, ನಮ್ಮ ಕ್ರಿಕೆಟ್ ಶಾರುಖ್ ಖಾನ್. ಎಸ್ ರುತಫರ್ಡ್, ಆರ್ ತಿವಟಿಯಾ, ಎ ಖಾನ್, ಆರ್ ಖಾನ್, ಆರ್ ಸಾಯಿ ಕಿಶೋರ್, ಕೆ ರಬಾಡ, ಎಂ ಸಿರಾಜ್, ಪಿ ಕೃಷ್ಣ ಗೈಸ್. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಗುಜರಾತ್ ಗೈಸ್. ಇದಾಗಿದ್ಮೇಲೆ ನಾವು ನೋಡೋಣ ಏನ್ ನೋಡೋಣಪ್ಪ ಅಂತಂದ್ರೆ ನಮ್ದು ಪಿಚ್ ರಿಪೋರ್ಟ್ ನೋಡೋಣ ಗೈಸ್. ಪಿಚ್ ರಿಪೋರ್ಟ್ ನೋಡೋಣ ಗೈಸ್. ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಪಿಚ್ ರಿಪೋರ್ಟ್. ಈ ಸ್ಟೇಡಿಯಂ ಬಂದ್ಬಿಟ್ಟು ಮೊಟೇರಾ ಸ್ಟೇಡಿಯಂ, ಅಹಮದಾಬಾದ್ ನಡೆದಿದ್ದ ಮ್ಯಾಚ್. ದ ಪಿಚ್ ಅಟ್ ದ ಮೊಟೇರಾ ಸ್ಟೇಡಿಯಂ ಇಸ್ ಗುಡ್ ಫಾರ್ ಬ್ಯಾಟಿಂಗ್ ಅಂಡ್ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇಸ್ 170 ಗೈಸ್. 170 ಆವರೇಜ್ ಸ್ಕೋರ್ ಐತಿ. ಆಮೇಲೆ ಈ ಗ್ರೌಂಡ್ ಬಂದ್ಬಿಟ್ಟು ಬ್ಯಾಟಿಂಗ್ ಫ್ರೆಂಡ್ಲಿ ಐತಿ ಗೈಸ್. ಸೊ ಪೇಸರ್ಸ್ ಗೆಟ್ ಸಮ್ ಬೌನ್ಸ್ ಅಂಡ್ ವಿಲ್ ಬಿ ಅಮಂಗ್ ವಿಕೆಟ್ಸ್. ದ ಡೆಕ್ ಬೌಲರ್ಸ್ ವಿಲ್ ಬಿ ಇಂಪಾರ್ಟೆಂಟ್ ಗೈಸ್. ಪೇಸರ್ಸಿಗೆ ಚಲೋ ಬೌನ್ಸ್ ಸಿಗ್ತೈತಿ, ಬೌನ್ಸರ್ಸ್ ಹಾಕೋ ಚಾನ್ಸಸ್ ಐತಿ. ಸೊ ಓಕೆ ಐತಿ, ಗ್ರೌಂಡ್ ಬೌಲರ್ಸ್ಗೂ ಓಕೆ ಅದಾವ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು 8-8 ಟೀಮ್ ನೋಡೋಣ ಗೈಸ್. 8-8ನಾಗ ಈ ಪ್ಲೇಯರ್ ಈ ಟೀಮ್ ಅಪೋಸಿಟ್ ಬಿದ್ದಾಗ ಯಾರು ಎಷ್ಟು ಮ್ಯಾಚ್ ಗೆದ್ದಾರ ಅಂತ. ಸೊ 5 ಮ್ಯಾಚ್ ಆಡ್ಯಾರ ಗೈಸ್. ಅದ್ರೊಳಗೆ ಮುಂಬೈ ಇಂಡಿಯನ್ಸ್ 2 ಮ್ಯಾಚ್ ಗೆದ್ದಾರ, ಗುಜರಾತ್ 3 ಮ್ಯಾಚ್ ಗೆದ್ದಾರ. ಸೊ ಇವತ್ತು ಮುಂಬೈ ಇಂಡಿಯನ್ಸ್ 1 ಮ್ಯಾಚ್ ಗೆದ್ರ ಅಂದ್ರೆ 3 ಈಕ್ವಲ್ ಆಗ್ಬಿಡ್ತದೆ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ನಮ್ಮ ಕೀ ಸ್ಟಾಟ್ಸ್ ನೋಡೋಣ ಗೈಸ್. ಫಸ್ಟ್ ಬಂದ್ಬಿಟ್ಟು ಶುಭ್ಮನ್ ಗಿಲ್ ಆವರೇಜ್ 36 ಅಗೇನ್ಸ್ಟ್ MI ಅಂಡ್ 61 ಅಟ್ ದ ವೆನ್ಯೂ. ನೋಡ್ಬೋದು ಗೈಸ್, ಶುಭ್ಮನ್ ಗಿಲ್ದು ಚಲೋ ಐತಿ ಸ್ಟಾಟ್ಸ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಅದಾಗಿದ ತಕ್ಷಣ ಎಸ್ ಸುದರ್ಶನ್ ಆವರೇಜಸ್ 34 ಅಗೇನ್ಸ್ಟ್ MI ಅಂಡ್ 56 ಅಟ್ ದ ವೆನ್ಯೂ. ನೋಡ್ಬೋದು ಇವ್ರದ ಮುಂಬೈ ಅಗೇನ್ಸ್ಟ್ ಚೆನ್ನಾಗೈತಿ, ವೆನ್ಯೂನಾಗೂ ಚಲೋ ಐತಿ ಇವ್ರ ಆವರೇಜ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಾಶ್ ಬಟ್ಲರ್ ಆವರೇಜಸ್ 59 ಅಗೇನ್ಸ್ಟ್ MI ಅಂಡ್ 66 ಅಟ್ ದ ವೆನ್ಯೂ. ಸೊ ನೋಡ್ಬೋದು ಜಾಶ್ ಬಟ್ಲರ್ದು ಒಳ್ಳೆ ಸ್ಟಾಟ್ಸ್ ಅದಾವ ಗೈಸ್, ಈ ವೆನ್ಯೂದಾಗಲಿ ಈ ಮುಂಬೈ ಅಪೋಸಿಟರ್ ಆಗಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಾಶ್ ಬಟ್ಲರ್ ಆವರೇಜ್ ಅಬೌಟ್ 75 ಅಗೇನ್ಸ್ಟ್ ಟ್ರೆಂಟ್ ಬೋಲ್ಟ್, ಡಿ ಚಾರ್, H ಪಾಂಡ್ಯ ಅಂಡ್ ಎಂ ಸ್ಯಾನೆಟರ್ ಗೈಸ್. ಖತರ್ನಾಕ್ ಐತಿ ಗೈಸ್ ಜಾಶ್ ಬಟ್ಲರ್ ಆವರೇಜ್. ನೋಡ್ಬೋದು ಇವ್ರು ಈ ಪ್ಲೇಯರ್ಸ್ ಅಪೋಸಿಟ್ ಬಾರಿ ಐತಿ ಅವ್ರದ್ದು, ನೋಡ್ಕೊಂತಿರ್ಬೋದು ನೀವು ಜಾಶ್ ಬಟ್ಲರ್ದು. ಸೊ ನೆಕ್ಸ್ಟ್ ಆಗಿದ್ಮೇಲೆ ಶಾರುಖ್ ಖಾನ್ ಆಸ್ ಸ್ಕೋರ್ಡ್ 15 runs in 4 matches against MI and 83 runs in 7 matches at the venue. ನೋಡ್ಬೋದು
ಓಕೆ ಐತಿ ಇವ್ರದ್ದು ಸ್ಟಾಟ್ಸ್ ಬಂದ್ಬಿಟ್ಟ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಕಿಶೋರ್ ಆಸ್ 1 ವಿಕೆಟ್ ಇನ್ 1 ಮ್ಯಾಚ್ ಅಗೇನ್ಸ್ಟ್ MI ಅಂಡ್ 7 ವಿಕೆಟ್ಸ್ ಇನ್ 4 ಮ್ಯಾಚಸ್ ಅಟ್ ದ ವೆನ್ಯೂ. ಸೊ ನೋಡ್ಬೋದ ಎಸ್ ಕಿಶೋರ್ದು ಚಲೋ ಐತಿ ವೆನ್ಯೂದಾಗ ಪರ್ಫಾರ್ಮೆನ್ಸ್. ಆಮೇಲೆ ಇದ್ರನ್ಯಾಗ ಮುಂಬೈ ಅಗೇನ್ಸ್ಟ್ ಓಕೆ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಶೀದ್ ಖಾನ್ ಹ್ಯಾಸ್ 20 ವಿಕೆಟ್ಸ್ ಇನ್ 15 ಮ್ಯಾಚಸ್ ಅಗೇನ್ಸ್ಟ್ MI ಅಂಡ್ 20 ವಿಕೆಟ್ಸ್ ಇನ್ 17 ಮ್ಯಾಚಸ್ ಅಟ್ ದ ವೆನ್ಯೂ. ಸೊ ನೋಡ್ಬೋದು ರಶೀದ್ ಖಾನ್ದು ಚಲೋ ಐತಿ ಗೈಸ್ ಪರ್ಫಾರ್ಮೆನ್ಸ್ ಸ್ಟಾಟ್ಸ್ ಈ ಗ್ರೌಂಡ್ನಾಗರ ಆಗಲಿ ಇದ್ರನಾಗರ ಆಗಲಿ. ಸೊ ನನಗೆ ಅನ್ಸೋ ಮಟ್ಟಿಗೆ ಇಟ್ಕೋಬಹುದು ಅವ್ರನ್ನ ನೀವು ಟೀಮ್ನಾಗ. ಸೊ ಅದಾಗಿದ ತಕ್ಷಣ ಕೆ ರಬಾಡ 13 ವಿಕೆಟ್ಸ್ ಇನ್ 12 ಮ್ಯಾಚಸ್ ಅಗೇನ್ಸ್ಟ್ ಮುಂಬೈ ಅಂಡ್ 7 ವಿಕೆಟ್ಸ್ ಇನ್ 5 ಮ್ಯಾಚಸ್ ಅಟ್ ದ ವೆನ್ಯೂ. ನೋಡ್ಬೋದು ಕೆ ರಬಾಡದು ಚಲೋ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಪಿ ಕೃಷ್ಣ 7 ವಿಕೆಟ್ಸ್ ಇನ್ 8 ಮ್ಯಾಚಸ್ ಅಗೇನ್ಸ್ಟ್ ಮುಂಬೈ ಅಂಡ್ 7 ವಿಕೆಟ್ಸ್ ಇನ್ 5 ಮ್ಯಾಚಸ್ ಅಟ್ ದ ವೆನ್ಯೂ. ನೋಡ್ಬೋದು ಪಿ ಕೃಷ್ಣದು ಹಂಗ ಲಗ್ಭಗ್ ಓಕೆ ಐತಿ. ಸೊ ನಮ್ಮ ಮೊಹಮ್ಮದ್ ಸಿರಾಜ್ ಮಿಯಾಬಾಯ್ ಹ್ಯಾಸ್ 9 ವಿಕೆಟ್ಸ್ ಇನ್ 12 ಮ್ಯಾಚಸ್ ಅಗೇನ್ಸ್ಟ್ MI ಅಂಡ್ 4 ವಿಕೆಟ್ಸ್ ಇನ್ 6 ಮ್ಯಾಚಸ್ ಅಟ್ ದ ವೆನ್ಯೂ. ನೋಡ್ಬೋದು ಗೈಸ್ ಚೆನ್ನಾಗೈತಿ. ಆದ್ರೆ ಸೆಕೆಂಡ್ ಬಾಲಿಂಗ್ ಮಾಡ್ಬೇಕಾದ್ರೆ ಹೋಗ್ಬೇಡ್ರಿ, ಹೊಡ್ತೈತಲ್ಲ ಬಸ್ ಹೊಡ್ಸ್ಕೊಂತಾರ ಅವ್ರು ಯಾವಾಗ ಸೆಕೆಂಡ್ ಬಾಲಿಂಗ್ ಮಾಡ್ಬೇಕಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೀ ಸ್ಟಾಟ್ಸ್ ಇವ್ರದ್ದು ನೋಡೋಣ ಮುಂಬೈ ಇಂಡಿಯನ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ಅವರೇಜಸ್ ಅರೌಂಡ್ 25 ಬೋತ್ ಅಗೇನ್ಸ್ಟ್ GT ಅಂಡ್ ಅಟ್ ದ ವೆನ್ಯೂ. ನೋಡ್ಬೋದು ಮುಂಬೈ ರೋಹಿತ್ ಶರ್ಮಾದ ಓಕೆ ಇದೆ ಸ್ಟಾಟ್ಸ್, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಅಂತಿಲ್ಲ, ನೋಡಿರ್ಬೋದು ನೀವು ಲಾಸ್ಟ್ ಮ್ಯಾಚಸ್. ಸೊ ಈ ಸಲ ಎಕ್ಸ್ಪೆಕ್ಟ್ ಮಾಡೋಣ ಒಳ್ಳೆ ಸ್ಕೋರ್ ಮಾಡ್ತಾರಂತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಲ್ ಜಾಕ್ಸ್ ಹ್ಯಾಸ್ 101 runs in 2 matches against GT and 100 using 41 balls in 1 match at the venue. ನೋಡ್ಬೋದು ಗೈಸ್ ವಿಲ್ ಜಾಕ್ಸ್ ಖತರ್ನಾಕ್ ಅದಾರ ಪ್ಲೇಯರ್, ಒಳ್ಳೆ ಸ್ಟಾಟ್ಸ್ ಅದಾವ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರ ಅವ್ರ, ಹೌದು ಒಳ್ಳೆ ಫಾರ್ಮ್ನಾಗ ಹೋದಾರ ಅವ್ರ. ಸೊ ಯೂಸ್ ಮಾಡ್ಕೋಬಹುದು ಅವ್ರನ್ನ ಸ್ಮಾಲ್ ಲೀಗ್ನಾಗ. ಸೊ ಸ್ಕೈ ಹ್ಯಾಸ್ 200 runs in 4 matches against GT and 93 runs in 3 matches at the venue. ನೋಡ್ಬೋದು ಸ್ಕೈದು ಚಲೋ ಐತ್ರಿ ಸ್ಟಾಟ್ಸ್. ಸೊ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಐತೆ ಅವ್ರು ಇವತ್ತು. ಇನ್ T20 ಸ್ಕೈ ಹ್ಯಾಸ್ ಸ್ಮ್ಯಾಶ್ಡ್ ರಶೀದ್ ಫಾರ್ 102 runs in 64 balls without being dismissed. ನೋಡ್ಬೋದು ಗೈಸ್ ಸ್ಕೈ ಸೂರ್ಯಕುಮಾರ್ ಯಾದವ್ 102 runs ಹೊಡೆದ್ರೆ 64 ಬಾಲ್ ಯೂಸ್ ಮಾಡ್ಕೊಂಡು ಅದು ಔಟ್ ಆಗಲ್ಲ, ನಾಟ್ ಔಟ್. ಒಳ್ಳೆ ಪರ್ಫಾರ್ಮೆನ್ಸ್ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಿ ವರ್ಮಾ ಅವರೇಜಸ್ ಅರೌಂಡ್ 22 ಬೋತ್ ಅಗೇನ್ಸ್ಟ್ GT ಅಂಡ್ ಅಟ್ ದ ವೆನ್ಯೂ. ಗೈಸ್ ಅವರೇಜ್ ಓಕೆ ಐತಿ, ಅದ್ರ ಫಾರ್ಮ್ ನೋಡಿದ್ರೆ ಅವ್ರು ಖತರ್ನಾಕ್ ಫಾರ್ಮ್ನಾಗ ಅದಾರ, ಆದ್ರೆ ಬಿಟ್ಕೊಳಕ್ ಹೋಗ್ಬೇಡ್ರಿ ಅವ್ರು, ಚಲೋ ಫಾರ್ಮ್ನಾಗ ಅದಾರ ಅವ್ರು ಟಿ ವರ್ಮಾ. ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಎಕ್ಸ್ ಆಸ್ 11 runs plus 0 wickets in 1 match against GT and 235 runs plus 5 wickets in 10 matches at the venue. ನೋಡ್ಬೋದು ಗೈಸ್ GT ಮುಂದೆ ಸ್ವಲ್ಪ ಡೌನ್ ಐತಿ, ಆದ್ರೆ ವೆನ್ಯೂದಾಗ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಾರ, ಚಲೋ ಸ್ಟಾಟ್ಸ್ ಅದ ಅವ್ರದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಂ ಸ್ಯಾನಿಟರ್ ಆಸ್ 0 wickets in 3 matches against GT and 0 wickets in 2 matches at the venue. ನೋಡ್ಬೋದು ಗೈಸ್ ಅಷ್ಟು ಚೆನ್ನಾಗಿಲ್ಲ ಎಂ ಸ್ಯಾನಿಟರ್ದ ಪರ್ಫಾರ್ಮೆನ್ಸ್ ವೆನ್ಯೂದಾಗ ಆಗಲಿ GT ಅಪೋಸಿಟರ್ ಆಗಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿ ಚಹರ್ ಆಸ್ 5 wickets in 4 matches against GT and 1 wicket in 2 matches at the venue. ನೋಡ್ಬೋದು ಡಿ ಚಹರ್ದು ಓಕೆ ಗೈಸ್ ಇವ್ರದ್ದು ಸ್ಟಾಟ್ಸ್ ಓಕೆ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ರೆ ಟ್ರೆಂಟ್ ಬೋಲ್ಟ್ ಆಸ್ 3 wickets in 5 matches against GT and 4 wickets in 4 matches at the venue. ನೋಡ್ಬೋದು ಗೈಸ್ ಟ್ರೆಂಟ್ ಬೋಲ್ಟ್ ಖತರ್ನಾಕ್ ಬಾಲರ್, ಚಲೋ ಪರ್ಫಾರ್ಮ್ ಮಾಡ್ತಾರೆ ಅವರು, ಚಲೋ ಅದ್ರ ಸ್ಟಾಟ್ಸ್ ಅವ್ರದ್ದು ಹಂಗೇನಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೀ ಮ್ಯಾಚ್ಅಪ್ಸ್ ನೋಡೋಣ ಗೈಸ್. ಕೀ ಮ್ಯಾಚ್ಅಪ್ಸ್ ಇನ್ ದ ಸೆನ್ಸ್ ಈ ಪ್ಲೇಯರ್ ಅಪೋಸಿಟ್ ಬಿದ್ದಾಗ ಯಾವ ಪ್ಲೇಯರ್ ಯಾರನ್ನ ಡಾಮಿನೇಟ್ ಮಾಡ್ತಾರೆ. ಸೊ ಫಸ್ಟ್ ಬಂದ್ಬಿಟ್ಟು ಶುಭ್ನಮ್ ಗಿಲ್ ವರ್ಸಸ್ ಡಿ ಚಹರ್ ಬಿದ್ದಾಗ ಶುಭ್ನಮ್ ಗಿಲ್ 78 runs ಹೊಡೆದ 55 balls ಯೂಸ್ ಮಾಡಿ 4 wickets ಹೋಗ್ಯಾರ ಗೈಸ್. ನೋಡ್ಬೋದು ಓಕೆ ಐತಿ, ಆದ್ರೂ ಸ್ವಲ್ಪ ಡಿ ಚಾರ್ಲಿಂದ ಸ್ವಲ್ಪ ಹುಷಾರಿರ್ಬೇಕು ಇವ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶುಭ್ನಮ್ ಗಿಲ್ ವರ್ಸಸ್ ಹಾರ್ದಿಕ್ ಪಾಂಡ್ಯ ಬಿದ್ದಾಗ 7 run ಹೊಡೆದು 12 ball ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು ಡಾಮಿನೇಟ್ ಮಾಡಂತಾರ ನಮ್ಮ ಹಾರ್ದಿಕ್ ಪಾಂಡ್ಯ ಫುಲ್ಲಿ ನಮ್ಮ ಶುಭ್ನಮ್ ಗಿಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ವರ್ಸಸ್ ಕೆ ರಬಾಡ ಬಿದ್ದಾಗ ರೋಹಿತ್ ಶರ್ಮಾ 90 runs ಹೊಡೆದು 76 ball ಯೂಸ್ ಮಾಡಿ 4 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು ಕೆ ರಬಾಡನಿಂದ ಸ್ವಲ್ಪ ನೋಡ್ಕೊಂಡಿರ್ಬೇಕ ರೋಹಿತ್ ಶರ್ಮಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ವರ್ಸಸ್ ರಶೀದ್ ಖಾನ್ ಬಿದ್ದಾಗ 55 run ಹೊಡೆದು 40 ball ಯೂಸ್ ಮಾಡಿ 4 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು ರೋಹಿತ್ ಶರ್ಮಾ ಎಷ್ಟು ಡೌನ್ ಪರ್ಫಾರ್ಮೆನ್ಸ್ ಕೊಡತ್ತಾರಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಲ್ ಜಾಕ್ಸ್ ವರ್ಸಸ್ ಕೆ ರಬಾಡ ಬಿದ್ದಾಗ 32 runs ಹೊಡೆದು 15 balls ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಓಕೆ ಗೈಸ್ ಇವ್ರದ್ದು ಚಲೋ ಅಷ್ಟೇ ಓಕೆ ಐತಿ ವಿಲ್ ಜಾಕ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೈ ವರ್ಸಸ್ ಕೆ ರಬಾಡ ಬಿದ್ದಾಗ ರನ್ಸ್ 121 ಹೊಡೆದಾರ, 72 ball ಯೂಸ್ ಮಾಡ್ಯಾರ, 4 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು ಲೈಟ್ ಹಂಗ ಕೆ ರಬಾಡ ಮುಂದೆ ಸ್ವಲ್ಪ ಟಗಡಿ ಆಗ್ತೈತಿ ಅವ್ರದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಿ ವರ್ಮಾ ವರ್ಸಸ್ ರಶೀದ್ ಖಾನ್ ಬಿದ್ದಾಗ 19 runs ಹೊಡೆದು 16 ball ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ಓಕೆ ಐತಿ ಇವ್ರದ್ದು ಹಂಗೇನಿಲ್ಲ, ಆದ್ರೆ ಚಲೋ, ಆದ್ರೆ ಈ ಚಲೋ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಅದಾವ, ಯಾಕಂದ್ರೆ ಫಾರ್ಮ್ನಾಗ ಅದಾರ ಗೈಸ್ ಅವ್ರು ಟಿ ವರ್ಮಾ. ಎಚ್ ಪಾಂಡ್ಯ ವರ್ಸಸ್ ರಶೀದ್ ಖಾನ್ ಬಿದ್ದಾಗ 31 run ಹೊಡೆದು 43 ball ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು ಇದು ಸ್ವಲ್ಪ ಡೇಂಜರ್ ಐತಿ ಇವ್ರದ್ದು, ರಶೀದ್ ಖಾನ್ ಇಂದ ಸ್ವಲ್ಪ ನೋಡ್ಕೊಂಡಿರ್ಬೇಕು ಹಾರ್ದಿಕ್ ಪಾಂಡ್ಯ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಫ್ಯಾಂಟಸಿ ಟಿಪ್ಸ್ ನಮ್ದು ವಿಕೆಟ್ ಕೀಪಿಂಗ್ ಸೆಕ್ಷನ್ಯಾಗ.
ಫಸ್ಟ್ ಬಂದ್ಬಿಟ್ಟು ಜಾಶ್ ಬಟ್ಲರ್ ಈಸ್ ಅ ಕನ್ಸಿಸ್ಟೆಂಟ್ ಬ್ಯಾಟರ್ ಹೂ ಯು ಶುಡ್ ಕೀಪ್ ಗೈಸ್. ಜಾಶ್ ಬಟ್ಲರ್ ನೋಡಿರ್ಬೋದು ಕನ್ಸಿಸ್ಟೆಂಟ್ಲಿ ಬ್ಯಾಟಿಂಗ್ ಮಾಡತ್ತಾರ, ಲಾಸ್ಟ್ ಮ್ಯಾಚ್ ನಾಗೂ ಚಲೋ ಪರ್ಫಾರ್ಮ್ ಮಾಡ್ಯಾರ. ಸೊ ಅವ್ರನ್ನ ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ಬೇಡ್ರಿ ಗೈಸ್, ಒಳ್ಳೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಅದಾವ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಕಲ್ಟನ್ ವಿಲ್ ಓಪನ್ ಆಸ್ ವೆಲ್ ಆಸ್ ಕೀಪ್ ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್. ನೋಡ್ಬೋದು ಗೈಸ್ ಡಬಲ್ ಪಾಯಿಂಟ್ಸ್ ವಿಕೆಟ್ ಕೀಪಿಂಗ್ ಸೆಕ್ಷನ್ ನಾಗೂ ಪಾಯಿಂಟ್ ಕೊಡ್ತಾರೆ, ಆಮೇಲೆ ಬ್ಯಾಟಿಂಗ್ ಸೆಕ್ಷನ್ ನಾಗೂ ಪಾಯಿಂಟ್ ಕೊಡ್ತಾರೆ. ಸೊ ಅವ್ರನ್ನ ಸ್ಮಾಲ್ ಲೀಗ್ ನಾಗ ಡ್ರಾಪ್ ಮಾಡ್ಕೊಳಕ್ ಹೋಗ್ಬಿಡ್ರಿ, ಯೂಸ್ ಮಾಡ್ಕೋರಿ ಅವ್ರನ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಮೀನ್ಸ್ ವಿಲ್ ಬ್ಯಾಟ್ ಲೋ ಅವಾಯ್ಡಿಂಗ್ ಸ್ಮಾಲ್ ಲೀಗ್. ಆರ್ ಮೀನ್ಸ್ ನೋಡ್ಬೋದು ಗೈಸ್ ಲೋವರ್ ನಾಗ ಬ್ಯಾಟಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಬರ್ತೈತೆ ಇಲ್ಲ ಅಂತ ಚಾನ್ಸಸ್ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅವ್ರನ್ನ ಸ್ಮಾಲ್ ಲೀಗ್ ನಾಗ ತೊಗೊಳಕ್ ಹೋಗ್ಬಿಡ್ರಿ, ಅವಾಯ್ಡ್ ಮಾಡ್ರಿ, ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಕಮ್ಮಿ ಅದಾವ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟರ್ ಸೆಕ್ಷನ್ ನಾಗ ಶುಭ್ಮನ್ ಗಿಲ್ ಅಂಡ್ ಸುದರ್ಶನ್ ಆರ್ ಟೆಕ್ನಿಕಲ್ ಬ್ಯಾಟರ್ಸ್ ಆರ್ ಯೂಶಲಿ ಕನ್ಸಿಸ್ಟೆಂಟ್ ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್. ಗೈಸ್ ಅವ್ರಿಬ್ರು ಚಲೋ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಅದಾವ, ಯಾಕಂದ್ರೆ ಚಲೋ ಪರ್ಫಾರ್ಮೆನ್ಸ್ ಕೊಟ್ಕೊಂತ ಬಂದಾರ, ಕನ್ಸಿಸ್ಟೆಂಟ್ ಅದಾರ ಅವ್ರು. ಯಾವತ್ತು 0 runs 2 runs ಹಿಂಗೆ ಯಾವತ್ತು ವಿಕೆಟ್ ಹೋಗಿಲ್ಲ, ಅವ್ರು ಕನ್ಸಿಸ್ಟೆಂಟ್ಲಿ ರನ್ ಸ್ಕೋರ್ ಮಾಡತ್ತಾರ. ಅದಕ್ಕೆ ಅವ್ರನ್ನ ಬಿಟ್ಕೊಳಕ್ ಹೋಗ್ಬೇಡಿ, ಸ್ಮಾಲ್ ಲೀಗ್ ನಾಗ ಪಕ್ಕ ತಗೋರಿ, ಅವ್ರನ್ನ ಯೂಸ್ ಮಾಡ್ಕೋರಿ ಸ್ಮಾಲ್ ಲೀಗ್ ನಾಗ. ಸೊ ರೋಹಿತ್ ಶರ್ಮಾ ಕ್ಯಾನ್ ಯುಟಿಲೈಸ್ ಪವರ್ ಪ್ಲೇ ನಾಗ ಯೂಸ್ ಮಾಡ್ಕೋಬಹುದು ಗೈಸ್, ಸೇಫ್ ಇನ್ ಸ್ಮಾಲ್ ಲೀಗ್ ಎಸ್ಪೆಷಲಿ ವೈಲ್ ಬ್ಯಾಟಿಂಗ್ ಫಸ್ಟ್ ಮಾಡ್ಕೊಳ್ಬೇಕಾದ್ರೆ ರೋಹಿತ್ ಶರ್ಮಾ ಯೂಸ್ ಮಾಡ್ಕೋರಿ ಗೈಸ್. ಯಾಕಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಪ್ರೆಷರ್ನಾಗ ಅವ್ರು ಭಾಳ ಸಲ ಔಟ್ ಆಗ್ಯಾರ, ಚೇಸ್ ಮಾಡಿದ್ ನೋಡಿಲ್ಲ ಅವ್ರನ್ನ ಭಾಳ ಸಲ. ಸೊ ಅವ್ರನ್ನ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋರಿ, ಸ್ಮಾಲ್ ಲೀಗ್ ನಾಗ ಯೂಸ್ ಮಾಡ್ಕೋರಿ, ಏನ್ ತೊಂದ್ರೆ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೈ ಕ್ಯಾನ್ ಡೂ ವೆಲ್ ಇಫ್ ಪ್ಲೇಸ್ ಕಿಶೋರ್ ಸೇಫ್ಲಿ ಇಫ್ ಈ ಪ್ಲೇಸ್. ಸೊ ನಂಗೆ ಅನ್ಸೋಮಟ್ಟಿಗೆ ಗೈಸ್ ಸ್ಕೈನ ಯೂಸ್ ಮಾಡ್ಕೋಬೋದಿವ, ಅಷ್ಟ ಓವರ್ ಹೊಡಿಲಾರಂಗ ಲೈಟ್ ಆಗಿ ಸೇಫ್ ಆಗಿ ಆಡ್ಕೊಂಬಂದ್ರೆ ಸ್ಕೈನ್ ಯೂಸ್ ಮಾಡ್ಕೋಬೋದು, ಸ್ಕೈ ಚಲೋ ಮಾಡ್ತಾರೆ ಗೈಸ್. ಆಮೇಲೆ ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್ ಆಸ್ ಈ ಕ್ಯಾನ್ ಸ್ಕೋರ್ ಬಿಗ್ ಎನಿ ಟೈಮ್. ಎಸ್ ಕಿಶೋರ್ ಇಸ್ ಇಂಪಾರ್ಟೆಂಟ್ ಗೈಸ್, ಅವ್ರು ಯಾವಾಗಾರ ಸ್ಕೋರ್ ಮಾಡೋ ಚಾನ್ಸಸ್ ಭಾಳ ಅದಾವ, ಅವ್ರನ್ನ ಸ್ಮಾಲ್ ಲೀಗ್ನಾಗ ಟ್ರೈ ಮಾಡ್ಕೋಬೋದು ನೀವು, ಏನು ತೊಂದರೆ ಇಲ್ಲ ಅವ್ರನ್ನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ನಮ್ಮ ಬ್ಯಾಟರ್ ಸೆಕ್ಷನ್ನಾಗ ತಿಲಕ್ ವರ್ಮಾ ಈ ಸೇಫರ್ ವೈಲ್ ಬ್ಯಾಟಿಂಗ್ ಫಸ್ಟ್ ಬಟ್ ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್. ನೋಡ್ಬೋದಾ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾರೆ ಒಳ್ಳೆ ರೆಕಾರ್ಡ್ಸ್ ಅದಾವ ಗೈಸ್, ಅದು ಸ್ಕೋರ್ ಮಾಡಿದ್ದ. ಆದ್ರೂ ನೀವು ಯಾವ್ದ್ರಾಗೂ ಟ್ರೈ ಮಾಡ್ಬೋದು, ಬೋತ್ ಇನ್ನಿಂಗ್ಸ್ನಾಗ ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಅದು ಟ್ರೈ ಮಾಡ್ಬೋದು, ಸೆಕೆಂಡ್ ಮಾಡ್ಬೇಕಾದ್ರೂ ಟ್ರೈ ಮಾಡ್ಬೋದು, ಹಂಗೇನು ತೊಂದರೆ ಇಲ್ಲ. ಆದ್ರೂ ಅವ್ರನ್ನ ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ ಗೈಸ್. ಒಂದು 15-20 ಟೀಮ್ ಮಾಡಿರ್ತೀರಿ, ಅದ್ರಾಗ ಒಳ್ಳೆ ಕಾಂಬಿನೇಷನ್ಸ್ ಮಾಡ್ಕೊಂಡು ಟ್ರೈ ಮಾಡ್ಕೊರಿ, ಚೇಂಜ್ ಮಾಡ್ಕೊಂಡು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ರುತಫರ್ಡ್ ಪ್ಲೇಡ್ ಅಟ್ 4 ಡಿಸೆಂಟ್ ಆಪ್ಷನ್ ವೈಲ್ ಬ್ಯಾಟಿಂಗ್ ಫಸ್ಟ್. ನೋಡ್ಬೋದು ಗೈಸ್ ರುತಫರ್ಡ್ ಓಕೆ ಅದ್ರಾಗ ನನ್ಗೆ ಅನ್ಸೋಮಟ್ಟಿಗೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಕೊಡಂಗಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಅಷ್ಟು ರೆಕಾರ್ಡ್ಸ್ ಇಲ್ಲ ಅವ್ರು ಚೆನ್ನಾಗಿ ಸ್ಕೋರ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ರೌಂಡರ್ ಸೆಕ್ಷನ್ ನಾಗ ನೋಡೋಣ. ಹಾರ್ದಿಕ್ ಪಾಂಡ್ಯ ಅಂಡ್ ವಿಲ್ ಜಾಕ್ಸ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಗೈಸ್. ಅವ್ರನ್ನ ಇಟ್ಕೊಳ್ಬೇಕು ನೀವು. ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ಸ್ ಗೈಸ್, ಅವ್ರನ್ನ ಸ್ಮಾಲ್ ಲೀಗ್ನಾಗ ನೀವು ಕಂಪಲ್ಸರಿ ತಗೋಬೇಕು. ಡಬಲ್ ಪಾಯಿಂಟ್ಸ್ ಕೊಡ್ತಾರೆ ಅವರು, ಬೌಲಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ, ಬ್ಯಾಟಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ. ಅವ್ರ ಸ್ಮಾಲ್ ಲೀಗ್ನಾಗಂತೂ ಬಿಟ್ಕೊಳಕ್ ಹೋಗ್ಬಿಡ್ರಿ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಎಂ ಸ್ಯಾನಿಟರಿ ಇಸ್ ಅ ಡಿಸೆಂಟ್ ಆಪ್ಷನ್ ಬಟ್ ನಾಟ್ ಅ ಮಸ್ಟ್ ಪಿಕ್. ಓಕೆ ಗೈಸ್, ಬೇಕಾದ್ರೆ ಪಿಕ್ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಡ್ರಾಪ್ ಮಾಡ್ಕೋಬೋದು. ಎಂ ಸ್ಯಾನಿಟರ್ ಅಷ್ಟೇ ಇಲ್ಲ, ಸ್ಟಾಟ್ಸ್ ನೋಡಿರ್ಬೋದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶಾರುಖ್ ಖಾನ್ ಈಸ್ ಅ ಡಿಸೆಂಟ್ ಆಪ್ಷನ್ ವೈಲ್ ಬ್ಯಾಟಿಂಗ್ ಫಸ್ಟ್. ಶಾರುಖ್ ಖಾನ್ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಸೆಕೆಂಡ್ ಬ್ಯಾಟಿಂಗ್ನಾಗ ಅಷ್ಟು ಚಾನ್ಸಸ್ ಇಲ್ಲ ಪರ್ಫಾರ್ಮ್ ಮಾಡೋದು. ತಿವಾಟಿಯಾ ಅಂಡ್ NDR ಅಂಡ್ A ಖಾನ್ ಕ್ಯಾನ್ ಬಿ ಅವಾಯ್ಡೆಡ್ ಇನ್ ಸ್ಮಾಲ್ ಲೀಗ್. ಅವ್ರನ್ನ ಅವಾಯ್ಡ್ ಮಾಡ್ಕೋಬಹುದು ಗೈಸ್, ಸ್ಮಾಲ್ ಲೀಗ್ನಾಗ ಅಷ್ಟು ಚಲೋ ಪರ್ಫಾರ್ಮೆನ್ಸ್ ಮಾಡಂಗಿಲ್ಲ ಅವ್ರು ಸ್ಮಾಲ್ ಲೀಗ್ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬಾಲರ್ ಸೆಕ್ಷನ್ ನಾಗ ನೋಡೋಣ. ರಶೀದ್ ಖಾನ್ ಅಂಡ್ ಟ್ರೆಂಟ್ ಬೋಲ್ಟ್ ಆರ್ ವಿಕೆಟ್ ಟೇಕರ್ಸ್ ಗೈಸ್. ಇಂಪಾರ್ಟೆಂಟ್, ಎರಡು ಇನ್ನಿಂಗ್ಸ್ನಾಗ ವಿಕೆಟ್ ತಗೊಂತಾರೆ ಗೈಸ್ ಅವರು. ಫಸ್ಟ್ ಬೌಲಿಂಗ್ ಮಾಡಲಿ, ಸೆಕೆಂಡ್ ಬೌಲಿಂಗ್ ಮಾಡಲಿ, ಎರಡೂರಾಗೂ ವಿಕೆಟ್ ತಗೊಂತಾರೆ ಗೈಸ್ ನಮ್ಮ ರಶೀದ್ ಖಾನ್ ಅಂಡ್ ಟ್ರೆಂಟ್ ಬೋಲ್ಟ್. ಯೂಸ್ ಮಾಡ್ಕೋರಿ ಅವ್ರನ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆ ರವಾಡ ಅಂಡ್ HR ಆರ್ ಇಂಪಾರ್ಟೆಂಟ್ ವೈಲ್ ಬೌಲಿಂಗ್ ಫಸ್ಟ್ ಗೈಸ್. ಬೌಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಕೆ ರವಾಡ ಮತ್ತೆ D4 ಭಾಳ ಸಲ ವಿಕೆಟ್ ತೆಗೆದಾರೆ ಗೈಸ್. ಸೆಕೆಂಡ್ ಇನ್ನಿಂಗ್ಸ್ನಾಗಂತೂ ಭಾಳ ಸಲ ಪ್ರೆಷರ್ನಾಗ ಭಾಳ ಹೊಡ್ಸ್ಕೊಂತಾರ ಅವ್ರ. ಸೊ ಕೆ ರವಾಡ ಅಂಡ್ D4 ಆರ್ ಇಂಪಾರ್ಟೆಂಟ್ ವೈಲ್ ಬೌಲಿಂಗ್ ಫಸ್ಟ್ ಗೈಸ್. ಅವ್ರು ಬೌಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋರಿ. ಸೊ ಎನಿವನ್ ಆಫ್ M ಸಿರಾಜ್ ಅಂಡ್ P ಕೃಷ್ಣ ಕ್ಯಾನ್ ಬಿ ಟ್ರಂಪ್ ವೈಲ್ ಬೌಲಿಂಗ್ ಫಸ್ಟ್. ನೋಡ್ಬೋದು ಗೈಸ್, ನಾವು ಪ್ರತಿ ಸಲ ಹೇಳ್ತೀನಿ ನಿಮಗೆ, ಸಿರಾಜ್ ಸೆಕೆಂಡ್ ಬೌಲಿಂಗ್ ಮಾಡ್ಬೇಕಾದ್ರೆ ಭಾಳ ಸಲ ಹೊಡ್ಸ್ಕೊಂಡಾರ, ಭಾಳ ರೆಕಾರ್ಡ್ಸ್ ಅದ ಅವರಿಗೆ. ಸೊ ಅವ್ರನ್ನ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋರಿ ಸಿರಾಜನ್ ಮತ್ತು P ಕೃಷ್ಣನ. ಸೊ ನೆಕ್ಸ್ಟ್ ಬಂದಿರ್ಬೋದು ನಮ್ಮ ಬಾಲರ್ ಸೆಕ್ಷನ್ನಾಗ ವಿ ಪುಟೂರ್ ಅಂಡ್ S ಕಿಶೋರ್ ಆರ್ ಡಿಸೆಂಟ್ ಆಪ್ಷನ್ ವೈಲ್ ಬೌಲಿಂಗ್ ಸೆಕೆಂಡ್. ಸೊ ಅವ್ರನ್ನ ಬೌಲಿಂಗ್ ಸೆಕೆಂಡ್ ಮಾಡ್ಕೊಳ್ಬೇಕಾದ್ರೆ ಯೂಸ್ ಮಾಡ್ಕೋರಿ ಗೈಸ್. ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾರೆ ಅವರು, ಚಲೋ ಬೌಲಿಂಗ್ ಮಾಡೋ ಚಾನ್ಸಸ್ ಅದಾವ ಅವಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ನಮ್ಮ ಲಾಸ್ಟ್ ಅಂಡ್ ಫೈನಲ್ ನನ್ನ ಮ್ಯಾಚ್ ಪ್ರಿಡಿಕ್ಷನ್ಸ್ ನೋಡೋಣ ಗೈಸ್. ಯಾರು ಪರ್ಫಾರ್ಮ್ ಮಾಡ್ತಾರೆ ಯಾರಿಲ್ಲ ಏನಂತ ನಾನು ಹೇಳ್ತೀನಿ. ಸೊ ಗೈಸ್ ಅದಕ್ಕಿಂತ ಮುಂಚೆ ನಾನು ಏನು ಹೇಳ್ಬೇಕಂದ್ರೆ, ನನ್ನ ಯೂಟ್ಯೂಬ್ನಾಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಾಗ ಯಾರು ಫಾಲೋ ಆಗಿಲ್ಲ, ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಆಗ್ರಿ. ಟೆಲಿಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಜಾಯ್ನ್ ಆಗ್ರಿ ಗೈಸ್.
ಹೇಳ ಅಂತೀನಿ, ನೀವು ಬಂದು ಯೂಟ್ಯೂಬ್ನಾಗ ವಿಡಿಯೋಸ್ ನೋಡ್ಕೊಂಡು ಹೊಂಟಿರಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ, ಯಾರು ವಿಡಿಯೋಸ್ ಲೈಕ್ ಮಾಡತ್ತಿಲ್ಲ ಗೈಸ್. ಇವತ್ತು ಮತ್ತು ನಿನ್ನೆ ನೋಡಿ ನಾನು 50 ಲೈಕ್ಸ್ ಸ್ಟಾಪ್ ಮಾಡಿರಿ. ನೀವು ಯಾಕೆ ಹಿಂಗೆ ಮಾಡತ್ತಿಲ್ಲ ಅಂತ ಅರ್ಥ ಆಗಂತಿಲ್ಲ ಗೈಸ್. ಇವತ್ತು ನಾನು ಪ್ರಿಡಿಕ್ಷನ್ಸ್ ಕೊಟ್ಟಿದ್ದು ಕರೆಕ್ಟ್ ಆಗ್ತಾವ. ನೀವು 100 ಲೈಕ್ಸ್ ನೇಮ್ ಇಟ್ಟಿನಿ ಗೈಸ್, 100 ಲೈಕ್ಸ್ ಮಾಡಿಬಿಡ್ರಿ, ಬೆಲ್ ಐಕನ್ ಹೊಡ್ಕೋರಿ, ಲೈಕ್ ಬಟನ್ ಮುರಿದು ಬಿಟ್ಟಿರ್ಬೇಕ, ದಬಾ 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 ಅಂತ ಲೈಕ್ ಹೊಡೆದ್ ಬಿಡ್ರಿ. ಇದನ್ನ ನಾನು ನಿಮ್ಗೆ ಕೇಳ್ಕೊಳ್ಳೋದು. ನೆಕ್ಸ್ಟ್ ಬಂದ್ಬಿಟ್ಟು ಈಗ ನೋಡೋಣ ನಾವು ಲಾಸ್ಟ್ ಅಂಡ್ ಫೈನಲ್ ನನ್ನ ಮ್ಯಾಚ್ ಪ್ರಿಡಿಕ್ಷನ್ ಗೈಸ್. ಮ್ಯಾಚ್ ಪ್ರಿಡಿಕ್ಷನ್ಸ್ನಾಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಎನಿ ಒನ್ ಆಫ್ ಸುದರ್ಶನ್ ಅಂಡ್ ಜಾಶ್ ಬಟ್ಲರ್ ಟು ಪ್ಲೇ ಬಿಗ್ ಇನ್ನಿಂಗ್ ಫಾರ್ ಗುಜರಾತ್ ಗೈಸ್. ಜಾಶ್ ಬಟ್ಲರ್ ಇಲ್ಲ ಸುದರ್ಶನ್ಯಾಗೆ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗೈಸ್, ಭಾಳ ದೊಡ್ಡ ಇನ್ನಿಂಗ್ಸ್ ಆಡ್ತಾರ ಅವ್ರು, ಭಾಳ ಸ್ಕೋರ್ ರನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಫಸ್ಟ್ ಪ್ರಿಡಿಕ್ಷನ್ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಲ್ ಜಾಕ್ಸ್ ವಿಲ್ ಸ್ಕೋರ್ ರನ್ಸ್ ಫಾರ್ ಮುಂಬೈ ವಿತ್ ಸೂರ್ಯಕುಮಾರ್ ಯಾದವ್ ಇಲ್ಲ ಟಿ ವರ್ಮಾ ಜೊತೆ ಗೈಸ್. ಇವರಿಬ್ರು ಕಾಂಬಿನೇಷನ್, ಇವರಿಬ್ರು ಸಪೋರ್ಟ್ನಾಗ ವಿಲ್ ಜಾಕ್ಸ್ ಚೆನ್ನಾಗಿ ಸ್ಕೋರ್ ಮಾಡ್ತಾರಂತ ನನ್ಗೆ ಅನ್ನಿಸ್ತದೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಡಿ ಚಹರ್ ಅಂಡ್ ಹಾರ್ದಿಕ್ ಪಾಂಡ್ಯ ಟು ಟೇಕ್ ವಿಕೆಟ್ಸ್ ವೈಲ್ ಬಾಲಿಂಗ್ ಫಸ್ಟ್. ಡಿ ಚಹರ್ ಮತ್ತು ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲಿಂಗ್ ಮಾಡಬೇಕಾದ್ರೆ ವಿಕೆಟ್ ತಗೊಂತಾರ ಅಂತ ನನಗೆ ಅನಿಸ್ತದೆ ಗೈಸ್. ಅದ್ರ ಜೊತೆಗೆ ಟ್ರೆಂಟ್ ಬೋಲ್ಟ್ ವಿತ್ ವಿ ಪುತ್ತೂರ್ ವಿಲ್ ಟೇಕ್ ವಿಕೆಟ್ಸ್ ಇನ್ ಸೆಕೆಂಡ್ ಬಾಲಿಂಗ್ ವೈಲ್ ಬಾಲಿಂಗ್ ಸೆಕೆಂಡ್ ಗೈಸ್. ವಿ ಪುತ್ತೂರ್ ಮತ್ತು ಟ್ರೆಂಟ್ ಬೋಲ್ಟ್ ಸೆಕೆಂಡ್ ಬಾಲಿಂಗ್ ಮಾಡಬೇಕಾದ್ರೆ ವಿಕೆಟ್ ತಗೊಂತಾರ ಅಂತ ನನಗೆ ಗ್ಯಾರಂಟಿ ಇದೆ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫೋರ್ತ್ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ ಎಂ ಸಿರಾಜ್ ಅಂಡ್ ಪಿ ಕೃಷ್ಣ ಟು ಟೇಕ್ ವಿಕೆಟ್ಸ್ ಫಾರ್ ಗುಜರಾತ್ ವೈಲ್ ಬಾಲಿಂಗ್ ಫಸ್ಟ್. ಅವ್ರು ಯಾವಾಗ ಬಾಲಿಂಗ್ ಫಸ್ಟ್ ಮಾಡಬೇಕಾದ್ರೆ ವಿಕೆಟ್ ತಗೊಂಡೋದು ರೆಕಾರ್ಡ್ಸ್ ಅದ ಗೈಸ್. ಸೊ ಫಸ್ಟ್ ಬಾಲಿಂಗ್ ಮಾಡಬೇಕಾದ್ರೆ ನನಗೆ ವಿಕೆಟ್ಸ್ ತಗೊಂತಾರ ಅಂತ ಗ್ಯಾರಂಟಿ ಇದೆ ಗೈಸ್. ಆಮೇಲೆ ಕೆ ರಬಾಡಾ ಅಂಡ್ ಆರ್ ರಶೀದ್ ಖಾನ್ ಟು ಟೇಕ್ ವಿಕೆಟ್ಸ್ ವೈಲ್ ಬಾಲಿಂಗ್ ಸೆಕೆಂಡ್. ಯಾರು ಸೆಕೆಂಡ್ ಬಾಲಿಂಗ್ ಮಾಡಬೇಕಾದ್ರೆ ವಿಕೆಟ್ ತಗೊಳ್ಳೋ ಚಾನ್ಸಸ್ ಅದಾವ ಗೈಸ್ ಅವ್ರದ್ದು. ಸೊ ಅವ್ರು ವಿಕೆಟ್ ತಗೊಂತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಪ್ರಿಡಿಕ್ಷನ್ ಮ್ಯಾಚ್ ನಂಬರ್ 9 GT ವರ್ಸಸ್ ಮುಂಬೈನಾಗ ಯಾರಪ್ಪ ಈ ಮ್ಯಾಚ್ ಗೆಲ್ಲೋದಂದ್ರೆ ಈ ಮ್ಯಾಚ್ ಗೆಲ್ಲೋದು ಮುಂಬೈ ಗೈಸ್. ನೋಡ್ತಿರ್ಬೋದು ಮುಂಬೈ ಗೆಲ್ತೈತಿ ಈ ಮ್ಯಾಚ್. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ರಿಟರ್ನ್ ಆಗ್ಯಾನ, ಒಳ್ಳೆ ಟೀಮ್ ಸ್ಕ್ವಾಡ್ ಅದ ಅವ್ರದ್ದು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಐತಿ. ಸ್ಟಾಟ್ಸ್ ನೋಡಿರ್ಬೋದು ಚೆನ್ನಾಗದ ಅವ್ರದ್ದು. ಸೊ ನಂಗೆ ಅನ್ಸೋ ಮಟ್ಟಿಗೆ ಮುಂಬೈ ಗೆಲ್ತಾರೆ ಗೈಸ್. ಸೊ ಅದಾಗಿದ್ಮೇಲೆ ಗೈಸ್ ನಾನು ಹೇಳಿದೆಲ್ಲ ಗಿವ್ ಅವೇ ಬಗ್ಗೆ ಏನಂತಂದ ಟೆಲಿಗ್ರಾಮ್ನಾಗ ಜಾಯ್ನ್ ಆಗ್ರಿ, ನಾನು ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ರಿ, ಯೂಟ್ಯೂಬ್ನಾಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡ್ರಿ ಗೈಸ್. ನಾನು ಇದನ್ನೆಲ್ಲ ಮಾಡ್ಕೊಂಡು ನಾನು ಸ್ಕ್ರೀನ್ ಶಾಟ್ ಹೊಡೆದು ನನಗೆ ಇನ್ಸ್ಟಾಗ್ರಾಮ್ನಾಗ DM ಮಾಡ್ರಿ, ಡೈರೆಕ್ಟ್ ನಿಮಗೆ ನಾನು ಫೋನ್ ಪೇ ಮಾಡ್ತೀನಿ. ನಾನು ಗಿವ್ ಅವೇದಾಗ 200 ರೂಪೀಸ್ ಫೋನ್ ಪೇ ಮಾಡ್ತೀನಿ, ಕುಂತಲ್ಲೇ 200 ರೂಪೀಸ್ ಮಾಡ್ಕೋಬಹುದು. ಸೊ ಗೈಸ್ ಇಷ್ಟ ನಂದು ಏನಿಲ್ಲ, ಏನಿತ್ತು ನನ್ನ ಮ್ಯಾಚ್ ಪ್ರಿಡಿಕ್ಷನ್ಸ್ ಹೇಳಿದೆ, ಏನಿತ್ತು ನಂದು ಇದೇ ಹೇಳಿದೆ. ನಾನೇನು ದೇವರಲ್ಲ ಗೈಸ್, ನಾನೆಲ್ಲ ಡೇಟಾ ಅನಾಲಿಸಿಸ್ ಮಾಡಿ ನಾ ಹೇಳ್ತೀನಿ. ನೋಡಿರ್ಬೋದು ಮೋಸ್ಟ್ ಆಫ್ ದ ಟೈಮ್ಸ್ ಡೇಟಾ ಅನಾಲಿಸಿಸ್ ಮಾಡಿದ ಪ್ರಕಾರ ಹೋಗ್ತೈತಿ. ಜಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ಲಕ್ಲೆ ಗೆಲ್ತಾರೆ ಗೈಸ್, ಇನ್ ಬೇರೆ ಏನಿಲ್ಲ. ಇಲ್ಲ ಡೇಟಾ ಪ್ರಕಾರನ ಗೆಲ್ಬೇಕು, ಯಾವಾಗೂ ಮ್ಯಾಚ್ ಡೇಟಾ ಅವ್ರ ರೆಕಾರ್ಡ್ಸ್ ಪ್ರಕಾರನ ಗೆಲ್ಬೇಕು. ಹೆಂಗಾಗೈತೆ ಅಂತ ಮೋಸ್ಟ್ ಆಫ್ ದ ಟೈಮ್ಸ್ ಲಕ್ ಪ್ರಕಾರ ಗೆದ್ದಿರ್ತಾರೆ ಗೈಸ್. ಏನು ಮಾಡೋಕ್ಕಾಗೋದಿಲ್ಲ, ಲಕ್ ನಿಮ್ದಲ್ಲ ನಮ್ದಲ್ಲ, ಯಾರಿಗಿರ್ತೈತಿ ಅವ್ರದ್ದು ಅಷ್ಟೇ ಲಕ್ ಅದ. ಸೊ ಗೈಸ್ ಇಷ್ಟೀಗ ನನ್ನ ವಿಡಿಯೋ ಮುಗೀತಿ ಇವತ್ತಿಗೆ. ಸೊ ಟಾಟಾ, ಬೈ ಬಾಯ್.